ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ನಾನಿವತ್ತು ನಿಮಗೆ ವಿಡ್ಮೇಟಲ್ಲಿ ಯಾವ ಥರ ಸ್ಟೇಟಸ್ ಸೇವ್ ಮಾಡ್ಕೊಳ್ಳೋದು, ಯಾವ ಥರ ಸ್ಟೇಟಸ್ನ ಹಾಕ್ಕೊಳ್ಳೋದು ವಾಟ್ಸಪ್ಪಲ್ಲಿ ಅಂತ ತೋರಿಸ್ಕೊಡೋಕೆ ಬಂದಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾನು ವಿಡ್ಮೇಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ವಿಡ್ಮೇಟ್ ಸಿಗುತ್ತೆ. ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ತೊಗೊಂಡು ಅದನ್ನ ಡೌನ್ಲೋಡ್ ಮಾಡ್ಕೋಬೋದು. ನಾನು ವಿಡ್ಮೇಟ್ಗೆ ಹೋಗ್ತಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಯೂಟ್ಯೂಬ್ ಅಂತ ಇದೆ, ಮತ್ತು ಇಲ್ಲಿ ವಿಡಿಯೋಸ್ ಅಂತ ಇದೆ, ಈ ಕಡೆ ಇನ್ಸ್ಟಾಗ್ರಾಮ್ ಅಂತ ಇದೆ, ಮಧ್ಯದಲ್ಲಿ ವಾಟ್ಸಪ್ ಅಂತ ಇರುತ್ತಲ್ವಾ, ಅದನ್ನು ನಾವು ಪ್ರೆಸ್ ಮಾಡಿದಾಗ ಅಲ್ಲಿ ಸ್ಟೇಟಸ್ಗಳು ಬಂದಿರುತ್ತೆ. ನಿಮ್ಮ ವಾಟ್ಸಪ್ಪಲ್ಲಿ ಇರೋ ಸ್ಟೇಟಸ್ಗಳು ಬಂದಿರುತ್ತೆ. ಅದರಲ್ಲಿ ನಿಮಗೆ ಯಾವುದಾದ್ರೂ ವಿಡಿಯೋಸ್ ಬೇಕು ತೊಗೊಂಡು ನಾವು ಸ್ಟೇಟಸ್ಗೆ ಹಾಕೋಬೇಕು ಅಂತಂದರೆ, ಈಗ ನಾನು ಇಲ್ಲಿ ಯಾವುದೋ ಒಂದು ವಿಡಿಯೋಸ್ ತೊಗೊಂಡು ಸ್ಟೇಟಸ್ಗೆ ಹಾಕ್ತಿದ್ದೀನಿ. ಈ ವಿಡಿಯೋ ಮೇಲೆ ಇಷ್ಟಪಟ್ಟ ವ್ಯಕ್ತಿಯನ್ನು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿಡಿಯೋ ಬಂತು, ಮತ್ತು ಕೆಳಗೆ ಡೌನ್ಲೋಡ್ ಮತ್ತು ಸ್ಟೇಟಸ್ ಅಂತ ವಾಟ್ಸಪ್ ಅಂತ ಇದೆ. ಡೌನ್ಲೋಡ್ ಅಂದರೆ ಡೌನ್ಲೋಡ್ ಆಗುತ್ತೆ. ವಾಟ್ಸಪ್ ಅಂತ ಬಂದಾಗ ಇಲ್ಲಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ನಿಮ್ಮದು ಮೈ ಸ್ಟೇಟಸ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ನೀವು ಸ್ಟೇಟಸ್ಗೆ ಹಾಕೋಬೋದು. ಮತ್ತು ನಾನು ಇಲ್ಲಿ ಡೌನ್ಲೋಡ್ ಆಗಿರೋ ವಿಡಿಯೋಸ್ ಇದೆ, ಅದರಲ್ಲೇ ಡೌನ್ಲೋಡ್ ಮಾಡಿದ್ದು. ಗ್ಯಾಲರಿಗೆ ಹೋಗ್ಬಿಟ್ಟು ನೀವು ಬೇಕಾದರೆ ಡೌನ್ಲೋಡ್ ಆಗಿರೋ ವಿಡಿಯೋಸ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ ನಾನು ಈ ವಿಡಿಯೋನ ಡೌನ್ಲೋಡ್ ಮಾಡಿದ್ದೆ, ಈ ವಿಡಿಯೋ ಬಂದಿದೆ. ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ನೀವು ನನ್ನ ಪ್ರೋತ್ಸಾಹಿಸಿ ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್.